ಪಹಣಿಯಲ್ಲಿ ನಮೂದಿಸಲು ಸಹಾಯಕ ಆಯುಕ್ತರಿಗೆ ಶಿಫಾರಸು ಮಾಡುವಂತೆ ತಹಶೀಲ್ದಾರ್ ಎಂ ರೇಣುಕಾ ಇವರಿಗೆ ಮನವಿ ಸಲ್ಲಿಕೆ. ಕೂಡ್ಲಿಗಿ ತಾಲೂಕಿನ ಶಿವಪುರ ಗ್ರಾಮದ ಸರ್ವೆ ನಂಬರ್ 17ರಲ್ಲಿ ವಿಸ್ತೀರ್ಣ 3 ಎಕರೆ ಸರ್ಕಾರಿ ಭೂಮಿಯನ್ನ ಮಂಜೂರಿಯಾದ ಹಕ್ಕುಪತ್ರ ಪಡೆದ ನಂತರ ತನ್ನ ಹೆಸರು ಪಹಣಿಯಲ್ಲಿ ಸೇರ್ಪಡೆ ಮಾಡುವುದಕ್ಕೆ ಸಾಕಷ್ಟು ಬಾರಿ ಅರ್ಜಿಯನ್ನ ಸಲ್ಲಿಸಿದರೂ ಕೂಡ ಅಧಿಕಾರಿಗಳು ವರ್ಗ ಮಾಡಲಾರದೆ ಭೂಮಿಯನ್ನ ದಲಿತನಿಗೆ ದಕ್ಕಬಾರದೆಂಬ ಮನೋಭಾವನೆಯಿಂದ ಸುಮಾರು ವರ್ಷಗಳ ನಂತರ ಇದೇ ಸರ್ವೆ ನಂಬರ್ನಲ್ಲಿ ಮೇಲ್ವರ್ಗದ ನಂದಿ ಕೊಟ್ರಪ್ಪ ಇವರ ಹೆಸರು ಪಹಣಿಯಲ್ಲಿ ಸೇರಿಸಿ ಅಧಿಕಾರಿಗಳೇ ಗೊಂದಲವನ್ನು ಸೃಷ್ಟಿಸಿ ದಲಿತನಿಗೆ ವಂಚನೆ ಮಾಡಿದಂಥ ಅಧಿಕಾರಿಗಳ ಮೇಲೆ ಪರಿಶಿಷ್ಟ ಪಂಗಡ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಸರ್ಕಾರ ನೀಡಿದ ಭೂಮಿಯ ಪಹಣಿಯಲ್ಲಿ ನಮೂದಿಸುವುದಕ್ಕೆ ಸಹಾಯಕ ಆಯುಕ್ತರಿಗೆ ಶಿಫಾರಸು ಮಾಡುವಂತೆ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಶಂಕರ್ ನಂದಿಹಾಳ್ ಇವರ ನೇತೃತ್ವದಲ್ಲಿ ಕೂಡ್ಲಿಗಿ ತಹಶೀಲ್ದಾರ್ ಎಂ ರೇಣುಕಾ ಇವರಿಗೆ ಮನವಿಯನ್ನು ಸಲ್ಲಿಸಿ ಮಾತನಾಡಿದರು. ಜಂಗಮ ಸೋವೇನಹಳ್ಳಿ ಗ್ರಾಮದ ನಿರ್ಗತಿಕ ಬಡ ಕುಟುಂಬದ ದಲಿತನಿಗೆ ಯಾವುದೇ ರೀತಿಯ ಭೂಮಿ ಇಲ್ಲದಿರುವುದರಿಂದ ಚಲವಾದಿ ಫಕೀರಪ್ಪ ತಂದೆ ರಾಮಪ್ಪ ಇವರಿಗೆ ಶಿವಪುರ ಗ್ರಾಮ ವ್ಯಾಪ್ತಿಗೆ ಸೇರಿದ ಜಂಗಮ ಸೋವೇನಹಳ್ಳಿ ಸರ್ವೆ ನಂಬರ್ 17ರಲ್ಲಿ ವಿಸ್ತೀರ್ಣ 3 ಎಕರೆ ಸರ್ಕಾರಿ ಭೂಮಿಯನ್ನು ಸರ್ಕಾರ ದಿನಾಂಕ 2/6/1999ನೇ ಸಾಲಿನಲ್ಲಿ ಕೂಡ್ಲಿಗಿ ತಹಶೀಲ್ದಾರರು ಭೂಮಿಯನ್ನು ಮಂಜೂರು ಮಾಡಿ ಈ ಭೂಮಿಯ ಹಕ್ಕುಪತ್ರವನ್ನು ನೀಡಿದ್ದು ಅಲ್ಲಿಂದ ಇಲ್ಲಿಯವರೆಗೆ ಭೂಮಿಯಲ್ಲಿ ನಿರಂತರವಾಗಿ ಸಾಗುವಳಿ ಉಳುಮೆಯನ್ನ ಮಾಡಿಕೊಂಡು ಬರುತ್ತಿದ್ದ ಫಕೀರಪ್ಪ ಮರಣ ಹೊಂದಿದ ನಂತರ ಪತ್ನಿ ಚಲವಾದಿ ಬಸಮ್ಮ ಇವರು ಕೂಡ್ಲಿಗಿ ಮತ್ತು ಹೊಸಪೇಟೆ ಮತ್ತು ಧಾರವಾಡ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ತಂದರು ಸಹ ನ್ಯಾಯಾಲಯದ ಆದೇಶಗಳನ್ನು ಧಿಕ್ಕರಿಸಿ ಸ್ಥಳೀಯ ಮೇಲ್ವರ್ಗದ ನಂದಿ ಕೊಟ್ರಪ್ಪ ತಂದೆ ಈಶ್ವರಪ್ಪ ಇವರ ಹೆಸರಿಗೆ ಪಹಣಿಯಲ್ಲಿ ವ್ಯವಸ್ಥಿತವಾಗಿ ಸೇರಿಸಿ ದಲಿತ ಮಹಿಳೆಗೆ ಅನ್ಯಾಯ ಎಸಗಿದ್ದಾರೆಂದು ತಹಶೀಲ್ದಾರ್ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳ ವಿರುದ್ಧ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಶಂಕರ್ ನಂದಿಹಾಳ್ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿದ್ದ ಜಿಲ್ಲಾ ಕಾರ್ಯಾಧ್ಯಕ್ಷ ಹನುಮೇಶ ಕಟ್ಟಿಮನಿ, ಚಲವಾದಿ ಬಸಮ್ಮ, ತಾಲೂಕು ಅಧ್ಯಕ್ಷ ನಾಗರಾಜ್, ಮಲ್ಲಿಕಾರ್ಜುನ ಸ್ವಾಮಿ, ಸಿಎಂ ಬಸಮ್ಮ ತಳವಾರ್, ಬಸವರಾಜ್ ಸಿಎಂ, ನಾಗಯ್ಯ ಸಿಎಂ, ಸಂಗಯ್ಯ ಎಸ್ ಈರಣ್ಣ, ಶಂಕ್ರಿ, ಶಿವಾನಂದಪ್ಪ ಸಿಎಂ, ಮಲ್ಲಿಕಾರ್ಜುನಯ್ಯ ವಡೇರ್ಹಳ್ಳಿ, ಶರಣಪ್ಪ ಭಾಗಿಯಾಗಿದ್ದರು. ಬೇಕು